ಈಗ ನಮ್ಮ ಜೊತೆ ಇದ್ದಾರೆ ಮೈಸೂರು ವಾರಿಯರ್ಸ್ನ ಹೊಸ ಕ್ಯಾಪ್ಟನ್ ವೈಶಾಖ್ ವಿಜಯ್ ಕುಮಾರ್. ಫಸ್ಟ್ ಆಫ್ ಆಲ್ ವೈಶಾಖ್, ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ನೀವು ನನಗೆ ಕಳಿಸಿದಂಥ ಮೊಮೆಂಟು ಮನೆಗೆ ರೀಚ್ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಹೇಗೆ ಅನಿಸ್ತದೆ ಕ್ಯಾಪ್ಟನಾಗಿ ಅನೌನ್ಸ್ಮೆಂಟ್ ಆದಮೇಲೆ? ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಮೈಸೂರು ವಾರಿಯರ್ಸ್ ಒಂಥರ ತುಂಬ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು 2014 ಇದೇ ಮೈಸೂರು ವಾರಿಯರ್ಸ್ಗೆ. ಸೊ ಅಲ್ಲಿಂದ ಒಂದು 5 years ಆಡ್ಕೊಂಡು ಬಂದೆ. ಆಮೇಲೆ ಏನೋ ಬ್ರೇಕ್ ಆಯಿತು, ಕೋವಿಡ್ ಬಂತು, ಅದಾದಮೇಲಿಂದ ಆಡೇ ಇಲ್ಲ. ಸೊ ವಾಪಸ್ ಈ ಟೀಮಿಗೆ ಬರೋದು ತುಂಬ ಖುಷಿ ಆಯಿತು. ಎಸ್ಪೆಷಲಿ ಈ ಟೀಮ್ನ ಲೀಡ್ ಮಾಡಬೇಕು ಅಂದರೆ, ಯಾಕೆಂದರೆ ದೇ ಹ್ಯಾವ್ ಕ್ಯಾರಿಡ್ ಎ ಲೆಗಸಿ. ಮನೀಶ್ ಪಾಂಡೆ ಆಗಿರ್ಬೋದು, ಕೆ ಗೌತಮ್ ಆಗಿರ್ಬೋದು, ಆಮೇಲೆ ಕರುಣ್ ನಾಯರ್ ಆಗಿರ್ಬೋದು, ಅವರೆಲ್ಲ ಲೀಡ್ ಮಾಡ್ಕೊಂಡು ಬಂದಿರೋ ಟೀಮ್ನ. ಸೊ ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ ನನಗೆ, ಯಾಕೆಂದರೆ ಇಂಥ ಟೀಮ್ನ ಲೀಡ್ ಮಾಡಬೇಕು ಅಂತ. ಓಕೆ, ನಿಮಗೆ ಕೊಟ್ಟಿರುವಂಥ ಟೀಮ್ ಹೇಗಿದೆ? ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕವರ್ ಆಗಿದೆ ಅಂತ ಅನ್ಸುತ್ತಾ? ಬ್ಯಾಟ್ಸ್ಮನ್, ಆಲ್ರೌಂಡರ್ಸ್, ಬೌಲರ್ಸ್? ಹೌದು, ಐ ಥಿಂಕ್ ತುಂಬ ಬ್ಯಾಲೆನ್ಸ್ ಟೀಮ್ ತೊಗೊಂಡಿದ್ದಾರೆ. ಸಖತ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಪ್ಷನ್ ಟೇಬಲ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಟೀಮ್ ನೋಡಿದ್ರು ಹಾಗೆ ಇದೆ, ಯಂಗ್ಸ್ಟರ್ಸು ಮತ್ತು ಸೀನಿಯರ್ಸು ಕಂಬೈಂಡ್ ಇದೆ. ನಮ್ಮ ಇದರಲ್ಲಿ ಹೆಂಗಿದೆ ಅಂದರೆ, ಯಂಗ್ಸ್ಟರ್ಸು ತುಂಬ ಒಂಥರ ಛಲ ಇದೆ ಅವ್ರಿಗೆ, ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ ನಾನು ಹೆಂಗಿದ್ನೋ 17 ಸೇಮ್ ಅದೇ ಥರನೇ ನೋಡ್ತಾ ಇದ್ದೀನಿ ನಾನು ಅವ್ರನ್ನ. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ಇಷ್ಟು ಕಷ್ಟಪಟ್ಟು. ಕಾನ್ಫಿಡೆನ್ಸು ತುಂಬ ಬೇರೆ ಲೆವೆಲಲ್ಲಿದೆ ಅವ್ರಿಗೆ. ಸೊ ಅವರು ತುಂಬ ಕಾಯ್ತಾ ಇದ್ದಾರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಟೂರ್ನಮೆಂಟು ಅಂತ. ಫೈನಲ್ ಪ್ರಶ್ನೆ, RCB ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದೆ. ನೀವು ಕೂಡ RCB ಪ್ಲೇಯರ್ ಆಗಿದ್ದಂಥವ್ರು. ಹೇಗೆ ಫೀಲ್ ಆಯಿತು? ಎಲ್ಲೋ ಒಂದು ಕಡೆ 18 ವರ್ಷಗಳ ಕನಸು ಬ್ಯಾಕ್ ಟು ಬ್ಯಾಕ್ ನನಸಾಗಿದ್ದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಲಾಸ್ಟ್ ಇಯರ್ ನಾನು ಫೈನಲ್ಸ್ ಆಡ್ತಾ ಇದ್ದೆ RCB ಮೇಲೆ. ನಾನು ಆಬ್ವಿಯಸ್ಲಿ ನಮ್ಮ ಟೀಮ್ ಫಸ್ಟ್ ಗೆಲ್ಲಬೇಕು ಅಂತ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಅಂದರೆ 18 ವರ್ಷ ಕಾದು ಅವರು ಆಬ್ವಿಯಸ್ಲಿ 18 years ಕಾದಿದ್ದಾರೆ. ಸೊ ಅವಾಗ ಅವ್ರನ್ನ ನೋಡಿ ತುಂಬ ಅಂದರೆ ನನಗೆ ಅಷ್ಟು ಬೇಜಾರಾಗಿಲ್ಲ, ಯಾಕೆಂದರೆ ಅಂಥ 18 years ಕಾದಿದ್ದಾರೆ. ಆಮೇಲೆ ಎಷ್ಟು ಫ್ಯಾನ್ಸು, ಎಷ್ಟು ನಾವು ಚಿಕ್ಕ ವಯಸ್ಸಿಂದ ನಾವು RCB ಮ್ಯಾಚ್ ನೋಡ್ಕೊಂಡು ಬಂದವರು. ಎವ್ರಿ ಟೈಮ್ ಸ್ಟ್ಯಾಂಡ್ಸ್ಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದವರು ನಾವು. ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು, ಬೇಜಾರಾಯಿತು, ಯಾಕೆಂದರೆ ನಮ್ಮ ಟೀಮ್ ಗೆಲ್ಲಿಲ್ವಲ್ಲ ಅಂತ. ಬಟ್ ಯಾವಾಗಲೂ ಅಂದರೆ RCB ಒಂಥರ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆಂದರೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು RCB ಮೇಲೆ, IPLದು. ತುಂಬ ಅವ್ರಿಗೆ ತುಂಬ ಖುಷಿ ಆಯಿತು. ಈ ವರ್ಷವೂ ಅಷ್ಟೇ ನಮ್ಮ ಟೀಮ್ ಗೆದ್ದಿಲ್ಲ, ಕ್ವಾಲಿಫೈ ಆಗಿಲ್ಲ. ತುಂಬ ಬೇಜಾರಾಯಿತು, ಯಾಕೆಂದರೆ ಅಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡಿ ಕ್ವಾಲಿಫೈ ಆಗಿಲ್ಲ, ಸಖತ್ ನಮ್ಮದೇ ತಪ್ಪಿತ್ತು. ಬಟ್ RCB ಗೆದ್ದಿದ್ದು ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮೈಸೂರು ವಾರಿಯರ್ಸ್ಗೆ. ನಂದೊಂದು ಆಸೆ, ಮತ್ತೆ ನಿಮ್ಮನ್ನ ರೆಡ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಬ್ಲೂ ಜರ್ಸಿಲಿ ನೋಡಬೇಕು ಅಂತ. ಆದಷ್ಟು ಬೇಗ ಆಗಲಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಒಳ್ಳೆಯದು.